ನಾರ್ಮಲ್ ಏನಂದರೆ ದಿನ ದಿನ ಡಯಾಬಿಟೀಸ್ ಹೆಚ್ಚಾಗ್ತಾನೇ ಇದೆ. ಒಂದು 10% ಜನಗೆ ಡಯಾಬಿಟೀಸ್ ಇದ್ದೇ ಇದೆ. ಸೊ ಇನ್ನು 2045ಗೆ ಅದು ಆಲ್ಮೋಸ್ಟ್ 13% ಇನ್ಕ್ರೀಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಈ ಜನದಲ್ಲಿ ಡಯಾಬಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದೇ ಥರ ಕಿಡ್ನಿ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಅಂದರೆ ಒಂದು 100 ಜನಕ್ಕೆ ಕಿಡ್ನಿ ಡಿಸೀಸಸ್ ಇತ್ತಂದರೆ ಅದರಲ್ಲಿ 40-50% ಜನಕ್ಕೆ ಶುಗರಿಂದನೇ ಡಯಾಬಿಟೀಸಿಂದನೇ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ. ಡಯಾಬಿಟೀಸ್ ಇರೋರು ಸ್ಮೋಕ್ ಮಾಡಿದ್ರಂದರೆ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಬರುತ್ತೋ ಅದೇ ಥರ ಕಿಡ್ನಿ ಪ್ರಾಬ್ಲಮ್ಮು ಇರುತ್ತೆ. ನಾನು ಡಾಕ್ಟರ್ ಸರಿತಾ. ನಾನು ಪೀಪಲ್ಸ್ ಟ್ರೀ ಹಾಸ್ಪಿಟಲಲ್ಲಿ ಗೊರಗುಂಟೆಪಾಳ್ಯಲ್ಲಿ ಕೆಲಸ ಮಾಡೋದು. ನಾನು ನೆಫ್ರಾಲಜಿಸ್ಟ್ ಅಂದರೆ ಕಿಡ್ನಿ ಬಗ್ಗೆ ಸಮಸ್ಯೆ, ಅದೇನಾದರೂ ಸಮಸ್ಯೆ ಇತ್ತಂದರೆ ಇಲ್ಲಿಗೆ ಬರ್ಬೋದು. ನಾನು 24 ಅವರ್ಸಲ್ಲಿ ಸರ್ವಿಸ್ ಇರುತ್ತೆ. ಇಲ್ಲೇ ಗೊರಗುಂಟೆಪಾಳ್ಯದಲ್ಲಿನೂ, ಈ ದಾಸರಳ್ಳಿಯಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಅದರಲ್ಲಿನೂ ನೆಫ್ರಾಲಜಿ ಸರ್ವಿಸಸ್ ಫುಲ್ ಟೈಮ್ ಇದೆ. ಸೊ ಈಗ ಏನಂದರೆ ಒಂದು ಕಿಡ್ನಿ ಬಗ್ಗೆ ಒಂದು ಡಿಸೀಸ್ ಅಂದರೆ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂದರೆ ಡಯಾಬಿಟೀಸಿಂದ ಶುಗರಿಂದ ಕಿಡ್ನಿಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದು ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡೋಣ ಅನ್ನೋ ಯೋಚನೆ ಇದೆ. ಸೊ ನಾರ್ಮಲ್ ಏನಂದರೆ ದಿನ ದಿನ ಡಯಾಬಿಟೀಸ್ ಹೆಚ್ಚಾಗ್ತಾನೇ ಇದೆ. ಅಂದರೆ ಈಗ 2021ಗೆ ಆಲ್ಮೋಸ್ಟ್ ಏನಂದರೆ ಔಟ್ ಆಫ್ 10% ಜನಗೆ ಡಯಾಬಿಟೀಸ್ ಇದ್ದೇ ಇದೆ. 12% ಇದೆ. ಸೊ ಇನ್ನು 2045ಗೆ ಅದು ಆಲ್ಮೋಸ್ಟ್ 13% ಇನ್ಕ್ರೀಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಈ ಡಯಾಬಿಟೀಸ್ ಜನದಲ್ಲಿ ಡಯಾಬಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದೇ ಥರ ಕಿಡ್ನಿ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ನಮ್ಮದು ಕಿಡ್ನಿ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಮೇಜರ್ ಡಿಸೀಸ್ ನಾನು ಒ ಪಿ ಡಿಯಲ್ಲಿ ನೋಡೋದೇನೆಂದರೆ ಡಯಾಬಿಟೀಸಿಂದನೇ ಕಿಡ್ನಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಅಂದರೆ ಒಂದು 100 ಜನಕ್ಕೆ ಕಿಡ್ನಿ ಡಿಸೀಸಸ್ ಇತ್ತಂದರೆ ಅದರಲ್ಲಿ 40-50% ಜನಕ್ಕೆ ಶುಗರಿಂದನೇ ಡಯಾಬಿಟೀಸಿಂದನೇ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅನ್ನೋದು ನಮ್ಮದು ತುಂಬ ಇಂಪಾರ್ಟೆಂಟ್. ಸೊ ಈಗ ಒಂದು 3 ಜನ ತಗೊಂಡಿದ್ರಂದರೆ ಶುಗರ್ ಇರೋರಿಗೆ ಒಬ್ಬರಿಗೆ ಖಚಿತವಾಗಿ ಕಿಡ್ನಿ ಡಿಸೀಸ್ ಇದ್ದೇ ಇರುತ್ತೆ. ಸೊ ಯಾಕೆ ಈ ಥರ ಡಯಾಬಿಟೀಸ್ ಇರೋರಿಗೆ ಕಿಡ್ನಿ ಸಮಸ್ಯೆ ಬರ್ತಾ ಇದೆ, ಏನಿಂದ ಈ ಪ್ರಾಬ್ಲಮ್ ಬರ್ತಾ ಇತ್ತಂದರೆ ಅವರು ಶುಗರ್ ಬಂದ ಮೇಲೇನು ಅವರು ಫುಡ್ ಡಿಸಿಪ್ಲೈನ್ ಇರಲ್ಲ. ಅಂದರೆ ಶುಗರ್ ಕಂಟ್ರೋಲ್ ಇಟ್ಕೊತಾ ಇಲ್ಲ ಅವ್ರಿಗೆ ಬಿ ಪಿ ತುಂಬ ಜಾಸ್ತಿ ಇರ್ತಾ ಇದೆ, ಓವರ್ ವೆಯ್ಟ್ ಇರ್ಬೋದು, ಇಲ್ಲ ಅಂದರೆ ಲಿಪಿಡ್ಸ್ ಕಂಟ್ರೋಲ್ ಇರಲ್ಲ, ಸ್ಮೋಕಿಂಗ್ ಮಾಡೋರು ಜಾಸ್ತಿ ಜನ ಇದ್ದಾರೆ ಈ ಡಯಾಬಿಟೀಸ್ ಇರೋರಿಗೆ. ಈ ಥರ ಪ್ರಾಬ್ಲಮ್ಸ್ ಇರೋರು, ಇಲ್ಲ ಅಂದರೆ ಓಲ್ಡ್ ಏಜ್ ಅವ್ರಿಗೂ ಡಯಾಬಿಟೀಸ್ ಇತ್ತಂದರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನಂದರೆ ಸ್ಮೋಕಿಂಗ್ ಇದು ಇಂಪಾರ್ಟೆಂಟ್ ಇಶ್ಯೂ. ಡಯಾಬಿಟೀಸ್ ಇರೋರು ಸ್ಮೋಕ್ ಮಾಡಿದ್ರಂದರೆ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಬರುತ್ತೋ ಅದೇ ಥರ ಕಿಡ್ನಿ ಪ್ರಾಬ್ಲಮ್ಮು ಇರುತ್ತೆ. ಅದು ಬಂದ ಮೇಲೇನೂ ತುಂಬ ಜನ ಬಿಡ್ತಾ ಇಲ್ಲ, ಎಷ್ಟು ಸತಿ ಹೇಳಿದ್ನು, ಅದು ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಏನಂದರೆ ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡೋದು ತುಂಬ ಜಾಸ್ತಿ ಇದೆ. ಈ ಶುಗರ್ ಪ್ರಾಬ್ಲಮ್ ಇರೋರಿಗೆ ಅತ್ತಪತ್ತ ಯಾವುದೋ ಒಂದು ಕಡೆ ನೋವಿರುತ್ತೆ, ಆ ನೋವಿಗೋಸ್ಕರ ನೋವು ಟ್ಯಾಬ್ಲೆಟ್ಸ್ ಜಾಸ್ತಿ ತಿಂತಾಯಿದ್ರೆ ಆ ನೋವು ಟ್ಯಾಬ್ಲೆಟ್ಸಿಂದನೂ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಓವರ್ ವೆಯ್ಟಿಂದನೂ ಶುಗರ್ ಇರೋರಿಗೆ ಶುಗರ್ ಬರೋದಕ್ಕೆ ಓವರ್ ವೆಯ್ಟಿಂದ, ಆ ಓವರ್ ವೆಯ್ಟ್ ಬಂದ ಮೇಲೆ ನೆಕ್ಸ್ಟ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಕಿಡ್ನಿ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಶುಗರ್ ಬರುವಾಗ ಆಲ್ಮೋಸ್ಟ್ 5 to 15 ಇಯರ್ಸ್ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಕಂಟ್ರೋಲ್ ಇದು ಬರಬಾರ್ದು ಅಂದರೆ ಏನೇನು ಮಾಡಬೇಕು? ಫಸ್ಟ್ ನಾರ್ಮಲ್ ಏನಂದರೆ ಶುಗರ್ ಫಸ್ಟ್ ಕಂಟ್ರೋಲ್ ಇಟ್ಕೋಬೇಕು. ಅದು ಏನು, ಫಾಸ್ಟಿಂಗಲ್ಲಿ ಎಷ್ಟಿರಬೇಕು, 90 to 120 ಮಧ್ಯದಲ್ಲಿ ಇಟ್ಕೊಂಡಿದ್ರಂದರೆ ಒಳ್ಳೆಯದು. ತಿನ್ನದ ಮೇಲೆ ಎಷ್ಟಿರಬೇಕಂದ್ರೆ 140 to 160 to 180 ತನಕ ಇರ್ಬೋದು. ಸೊ ಈ ಥರ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಬಿ ಪಿ ಕಂಟ್ರೋಲ್ ಇಟ್ಕೋಬೇಕು. ಸ್ಮೋಕಿಂಗ್ ಮಾಡಬಾರ್ದು, ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡಬಾರ್ದು, ವೆಯ್ಟ್ ಕಂಟ್ರೋಲ್ ಇಟ್ಕೋಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲದಕ್ಕಿಂತ ಫಿಸಿಕಲ್ ಆ್ಯಕ್ಟಿವಿಟಿ ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು 10 ಗಂಟೆ. ಬೆಳಗ್ಗೆ ಅಂದರೆ ಬೆಸ್ಟ್ ಟೈಮ್ ಏನಂದರೆ 5:30 to 7:30, ಸಾಯಂಕಾಲ ಅಂದರೆ 4:30 to 6:30 ಮಧ್ಯದಲ್ಲಿ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ವಾಕ್ ಮಾಡಿದ್ರಂದರೆ ಅವ್ರಿಗೆ ಒಳ್ಳೆಯದು. ನೆಕ್ಸ್ಟ್ ಸ್ಲೀಪಿಂಗ್ ಹ್ಯಾಬಿಟ್ಸ್. ಈ ನಡುವೆ ಎಲ್ಲರೂ ಸ್ಲೀಪ್ ಫುಲ್ ಕಾಂಪ್ರಮೈಸ್ ಮಾಡ್ಕೊತಾ ಇದ್ರು, ಚೆನ್ನಾಗಿ ಸ್ಲೀಪೇ ಮಾಡ್ತಾ ಇಲ್ಲ. ನಾನು ತುಂಬ ಬ್ಯುಸಿ ಅನ್ಕೊತಾ ಇದ್ರು. ಬಟ್ ಅಷ್ಟು ಬ್ಯುಸಿ ಏನು ಯಾರೂ ಇರಲ್ಲ.
ಸೊ 6 to 10 ಅವರ್ಸ್ ಅಟ್ಲೀಸ್ಟ್ ಸ್ಲೀಪ್ ಬೇಕು. ಮಿನಿಮಮ್ 8 to 10 ಅವರ್ಸ್ ಅಂದರೆ ಒಳ್ಳೆಯದು. ನಿಮಗೂ BP ಕಂಟ್ರೋಲ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ವೆಯ್ಟ್ ಕಂಟ್ರೋಲ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಈ ಥರ ಕಂಟ್ರೋಲ್ ಇಟ್ಕೊಂಡು ಸ್ಲೀಪ್ ಮ್ಯಾನೇಜ್ ಮಾಡ್ಕೊಂಡಿದ್ರಂದರೆ ಅಂದರೆ ನಿಮ್ಮದು ಲೈಫ್ ಸ್ಟೈಲಲ್ಲಿ ಹ್ಯಾಬಿಟ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ರಂದರೆ ಡಯಾಬಿಟೀಸ್ ಬಂದ್ರೂ ಕಿಡ್ನಿ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಸೊ ಈ ಥರ ಕಿಡ್ನಿ ಆಲ್ರೆಡಿ ಬಂದಿದೆ, ಶುಗರಿಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಏನು ಮಾಡಬೇಕು? ಸೊ ನಾನು ಹೇಳಿದ ಪ್ರಕಾರ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಲವು ಟ್ಯಾಬ್ಲೆಟ್ಸ್ ಇರುತ್ತೆ, ಅಂದರೆ ಕಿಡ್ನಿಗೋಸ್ಕರನೇ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಕ್ಕೆ ಸ್ವಲ್ಪ ಈ ನಡುವೆ ಏನಂದರೆ ಒಂದು 5 ಇಯರ್ಸಿಂದ ಸ್ವಲ್ಪ ಟ್ಯಾಬ್ಲೆಟ್ಸ್ ಚೇಂಜ್ ಆಯಿತು. ಆ ಥರ ಟ್ಯಾಬ್ಲೆಟ್ಸು ನಿಮ್ಮ ಕಿಡ್ನಿ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ತಗೊಂಡಿದ್ರಂದರೆ ನೀವು ನಾರ್ಮಲ್ ಆಗೇ ಇರ್ಬೋದು, ಅಷ್ಟು ಪ್ರಾಬ್ಲಮ್ ಏನೂ ಬರಲ್ಲ. ಸೊ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಕಂಪ್ಲೀಟ್ ಹೋಗಿದೆ. ಆಮೇಲೆ ಏನು ಅಂದರೆ ನಿಮಗೂ ಜೀವನೂ ಇರುತ್ತೆ, ಏನು ತೊಂದರೆನಾಗಲ್ಲ. ಏನು ಮಾಡಬೇಕಂದ್ರೆ ಡಯಾಲಿಸಿಸ್ ಮಾಡ್ಕೋಬೋದು. ಡಯಾಲಿಸಿಸಲ್ಲಿ 2 ಡಯಾಲಿಸಿಸ್ ಇರುತ್ತೆ, ಒಂದು ಬ್ಲಡ್ ಡಯಾಲಿಸಿಸ್ ಇರೋದು, ಇನ್ನೊಂದು ಓಟೆ ಡಯಾಲಿಸಿಸ್ ಇರುತ್ತೆ. ಸೊ ಬ್ಲಡ್ ಡಯಾಲಿಸಿಸ್ಸು ನಮ್ಮ ಹತ್ರ 24 ಅವರ್ಸ್ ಸರ್ವಿಸಸ್ ಇದೆ, 2 ಕಡೆ, ಗೊರಗುಂಟಪಾಳ್ಯ ಬ್ರಾಂಚಲ್ಲಿನೂ ದಾಸರಳ್ಳಿ ಬ್ರಾಂಚಲ್ಲಿನೂ 2 ಕಡೆಯೂ ಇದೆ. ಸೊ ಡಯಾಲಿಸಿಸ್ ಮಾಡ್ಕೋಬೋದು, ಹೊಟ್ಟೆ ಡಯಾಲಿಸಿಸ್ಸು ಮಾಡ್ಬೋದು. ನೆಕ್ಸ್ಟ್ ಇದಕ್ಕಿಂತ ಡಯಾಲಿಸಿಸ್ಗಿಂತ ಒಳ್ಳೇದೇನೆಂದರೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋದು ನಾರ್ಮಲ್ ಥರ ಜೀವನ ಇರ್ಬೋದು. ನಮ್ಮ ಹಾಸ್ಪಿಟಲಲ್ಲಿ ರೀನಲ್ ಬಯಾಪ್ಸಿ ಒಂದಿರುತ್ತೆ. ಏನಂದರೆ ನಾನು ಹೇಳೋದು ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಹೇಳಿದೆ. ಅಂದರೆ ಡಯಾಬಿಟೀಸಿಂದ ಇನ್ನೇನು ಅದರ್ ಡಿಸೀಸಸ್ ಇರುತ್ತೆ ಅಂದರೆ ಜಾಸ್ತಿ ಬಿ ಪಿ ಇರೋರ್ಗು ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಗ್ಲಾಮರುಲೋನೆಫ್ರೈಟಿಸ್ ಅನ್ನೋ ಒಂದು ಸ್ಪೆಷಲ್ ಎಂಟಿಟಿ ಇರುತ್ತೆ. ಅಂದರೆ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ತನಕ ಗ್ಲಾಮರುಲಾರ್ ಡಿಸೀಸಸ್ ಅಂದು ಒಂದು ಎಂಟಿಟಿ ಇರುತ್ತೆ. ಆ ಪ್ರಾಬ್ಲಮ್ ಬರೋರ್ಗು ಒಂದು ಕಿಡ್ನಿ ಬಯಾಪ್ಸಿ ಆ ಥರ ಮಾಡೋದು, ಅದು ನನ್ನ ಹತ್ರ ಫೆಸಿಲಿಟೀಸ್ ಇದೆ. ನೆಕ್ಸ್ಟ್ ಪೇಯ್ನ್ ಕಿಲ್ಲರ್ಸ್ ಜಾಸ್ತಿ ಅವ್ರಿಗೂ ಕಿಡ್ನಿ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯೂರಿನಲ್ಲಿ ಇನ್ಫೆಕ್ಷನ್ 1 ಸತಿ ಬಂದ್ರಂದ್ರೂ ಓಕೆ, ಬಟ್ 6 ತಿಂಗಳಲ್ಲಿ 2 ಸತಿ ಬರ್ತಾಯಿದೆ, ವರ್ಷಕ್ಕೂ 3 ಸತಿ ಬರ್ತಾಯಿದೆ ಅಂದರೆ ಅವ್ರಿಗೂ ರಿಕರೆಂಟ್ ಅಂದರೆ ಪದೇ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವರು ಡಾಕ್ಟರ್ ಹತ್ರ ಹೋಗಿಬಿಟ್ಟು ಏನಕ್ಕೆ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಬರ್ತಾ ಇದೆಯೋ ಜಸ್ಟ್ ಚೆಕಪ್ ಮಾಡ್ಕೋಬೇಕು. ಅಂಥ ಫೆಸಿಲಿಟೀಸು ನನ್ನ ಹತ್ರ ಇದೆ. ರೀನಲ್ ಸ್ಟೋನಿಂದನೂ ಕಿಡ್ನಿ ಹೋಗಲಿಕ್ಕೆ ಚಾನ್ಸಸ್ ಇದೆ. ಸೊ ಆ ರೀನಲ್ ಸ್ಟೋನ್ ಬಗ್ಗೆ ಟ್ರೀಟ್ಮೆಂಟು ನನ್ನ ಹತ್ರ ಕಂಪ್ಲೀಟ್ ಇದೆ. ಯೂರಾಲಜಿ ಸರ್ವಿಸಸ್ 2 ಇದೆ. ನೆಕ್ಸ್ಟ್ 24 ಅವರ್ಸ್ ಡಯಾಲಿಸಿಸ್ ಇದೆ. ಡಯಾಲಿಸಿಸಲ್ಲಿ ಎಕ್ಯೂಟ್ ಡಯಾಲಿಸಿಸ್ ಅನ್ನೋ ಇನ್ನೊಂದಿರುತ್ತೆ, ಅಂದರೆ ಎಮರ್ಜೆನ್ಸಿಯಾಗಿ ಡಯಾಲಿಸಿಸ್ ಮಾಡಬೇಕು, ಅದೂ ನನ್ನ ಹತ್ರ ಸೆಟ್ಟಿಂಗ್ ಇದೆ. CRRT ಥರ ಇದೆ. ನೆಕ್ಸ್ಟ್ ಹೊಟ್ಟೆ ಡಯಾಲಿಸಿಸ್ ಇದೆ, ರೀನಲ್ ಟ್ರಾನ್ಸ್ಪ್ಲಾಂಟೇಷನು ಇದೆ ನನ್ನ ಹತ್ರ. ಸೊ ಸ್ವಲ್ಪ ಜನ ಏನಂದರೆ ಡಯಾಲಿಸಿಸ್ ಮಾಡೋರ್ಗು ಸ್ವಲ್ಪ ಫಿಸ್ಟುಲಾ ಅನ್ನೋ ಒಂದು ಆಪರೇಷನ್ ಮಾಡ್ಕೊತಾರೆ. ಆ ಫಿಸ್ಟುಲಾಯಿಂದನೇ ಡಯಾಲಿಸಿಸ್ ಮಾಡೋದು. ಆ ಫಿಸ್ಟುಲಾಗೆ ಏನಾದರೂ ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಇನ್ನೊಂದು ಕೆಲವ್ರಿಗೇನೆಂದರೆ ಎಲ್ಲ ಫಿಸ್ಟುಲಾ ಹೋಗಿಬಿಡತ್ತೆ. ಆಮೇಲೆ ಪರ್ಮನೆಂಟ್ ಕೆಥೆಟರ್ಸ್ ಹಾಕೋದು. ಆ ಪರ್ಮನೆಂಟ್ ಕೆಥೆಟರ್ ಫೆಸಿಲಿಟಿನೂ ನನ್ನ ಹತ್ರ ಇದೆ. ಯಾವ ರೀತಿ ಪ್ರಾಬ್ಲಮ್ ಆಗಿದ್ರೂ ನಿಮಗೂ ಏನಾದರೂ ಬೇಕಂದ್ರೂ ಕಿಡ್ನಿ ಬಗ್ಗೆ ಏನಾದರೂ ಬೇಕಂದ್ರೂ ಪೀಪಲ್ ಟ್ರೀ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು. ಇಲ್ಲೇ 2 ಬ್ರಾಂಚಸಲ್ಲಿನೂ ಫುಲ್ ಫೆಸಿಲಿಟೀಸ್ ಇದೆ. ಗೊರಗುಂಟಪಾಳ್ಯ ಬ್ರಾಂಚಲ್ಲಿನೂ ಇದೆ, ದಾಸರಳ್ಳಿ ಬ್ರಾಂಚಲ್ಲಿನೂ ಇತ್ತು. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.